ಖಾಸಗಿ ಕಾರ್ಯಕ್ರಮನ ಅಥವಾ ಸರ್ಕಾರಿ ಕಾರ್ಯಕ್ರಮ? ಎರಡು. ಏನಿದೆ ಪರಿಸ್ಥಿತಿ ಭಾಳ ಚೆನ್ನಾಗಿದೆ ಅಲ್ಲ. ಏನಿದೆ ಸರ್ಕಾರ ಪರಿಸ್ಥಿತಿ ಭಾಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದೆ ಮತ್ತು ಸರ್ಕಾರ ಈ ರಾಜ್ಯದ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲ ರೀತಿಯ ನಮ್ಮ ಒಂದು ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ಯಾವುದೇ ಗೊಂದಲನೂ ಇಲ್ಲ, ಯಾವುದೇ ಭಿನ್ನಮತ ಇಲ್ಲ, ಯಾವ ಗುಂಪುಗಾರಿಕೆ ಇಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಮತ್ತು ಸರ್ಕಾರ ಏನು ನಾವು ಮಾತು ಕೊಟ್ಟಿದ್ದು ಜನರಿಗೆ ಆ ಮಾತನ್ನು ನಿಭಾಯಿಸುವಂಥ ಕೆಲಸ ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ. ಯಾರು ಹೇಳಿದ್ರು? ಪ್ರತಿಯೊಂದು ಕಾರ್ಯಕ್ರಮ ಆರೋಪ ಮಾಡ್ತಾರೆ ವಿರೋಧ ಪಕ್ಷದವರು. ಅದು ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡಿಸೋದ್ರಲ್ಲಂತೂ ಭಾರತೀಯ ಜನತಾ ಪಾರ್ಟಿ ಇವತ್ತು ಸಂಪೂರ್ಣ ವಿಫಲ. ಕೇಂದ್ರದಿಂದ ಯಾವುದನ್ನು ಕೂಡ ನಮಗೆ ನ್ಯಾಯ ಕೊಡಿಸೋದ್ರಲ್ಲಿ ಒಂದು ಪ್ರಯತ್ನ ಕೂಡ ಮಾಡಿಲ್ಲ. ಮತ್ತು ಕೇವಲ ನಾವು ಮಾಡಿದ್ದ ಕೆಲಸಗಳನ್ನು ತಗೊಂಡು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ ಹೊರತು ಅವ್ರ ಜವಾಬ್ದಾರಿ ಇಲ್ವಾ? ಯಾರು ಅನೇಕ ಉದಾಹರಣೆಗಳು ಕೊಡ್ಬೋದು. ಈಗ ಪ್ರತಿಯೊಂದರಲ್ಲೂ ಕೂಡ ನಮ್ಮ ಸ್ಪಂದನೆ ಇದೆ. ಇವತ್ತು ರೈತರ ಪರವಾಗಿ ಇವತ್ತು ಕಬ್ಬಿನ ಒಂದು ಬೆಲೆಯ ವಿಚಾರದಲ್ಲೂ ಕೂಡ ನಾವು ಸ್ಪಂದಿಸಿದ್ದೇವೆ. ಈಗ ಮೆಕ್ಕೆಜೋಳದ ವಿಚಾರ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಕೈ ಚೆಲ್ಲಿ ಇವತ್ತು ಯಾರೂ ಕೂಡ ಮುಂದೆ ಬಂದು ಈ ನಮ್ಮ ರೈತರಿಗೆ ಅನುಕೂಲ ಮಾಡ್ತಾ ಇಲ್ಲ. ಬೆಂಬಲ ಬೆಲೆ ಘೋಷಣೆ ಮಾಡಿಬಿಟ್ಟು ಅದು ನೀವು ಪಡಿತರ ವ್ಯವಸ್ಥೆಯಲ್ಲಿ ಕೊಟ್ಟರೆ ಮಾತ್ರ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅದು ಸಂಪೂರ್ಣ ನಿಷ್ಕ್ರಿಯ ಮಾಡಿಟ್ಟಿದ್ದಾರೆ. ಸೊ ಈ ಪ್ರಹ್ಲಾದ್ ಜೋಶಿ ಅವರೆಲ್ಲ ಏನು ಮಾಡ್ತಾವ್ರೆ? ಬಂದು ಇಲ್ಲಿ ಹೇಳಿಕೆ ಕೊಟ್ಟು ಹೋಗ್ತಾರಲ್ಲ. ಮೊನ್ನೆ ಪ್ರಧಾನಮಂತ್ರಿ ಬಂದಿದ್ರಲ್ಲ, ಹೇಳಬೇಕಾಗಿತ್ತು. ಯಾಕೆಂದರೆ ಅವ್ರ ಭಾಗದಲ್ಲಿ ಜಾಸ್ತಿ ಮೆಕ್ಕೆಜೋಳ ಬೆಳೀತಾರೆ, ಯಾಕೇನೂ ಮಾಡಲಿಲ್ಲ? ಸೊ ಅವರು ಏನೂ ಮಾಡ್ತಾರೆ. ನಮ್ಮ ಇಲ್ಲಿ ಕಡೆಯಿಂದ ಪ್ರತಿಯೊಂದಕ್ಕೂ ಸ್ಪಂದನೆ ಇದೆ. ಪ್ರತಿಯೊಂದಕ್ಕೂ ನಾವು ನಮ್ಮ ಏನು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದ್ರಲ್ಲಿ ಪ್ರತಿ ಇಲಾಖೆಯಲ್ಲೂ ಕೂಡ ಮಾಡ್ತಾಯಿದ್ದೀವಿ. ಮತ್ತು ರಾಜ್ಯದ ಅಭಿವೃದ್ಧಿ ಇವತ್ತು ದೇಶದಲ್ಲೇ ಕರ್ನಾಟಕ ಅತಿ ಹೆಚ್ಚು ಅಭಿವೃದ್ಧಿ ಆಗ್ತಾ ಇರತಕ್ಕಂಥ ರಾಜ್ಯ ಅಂತಲೂ ಕೂಡ ಇದೆ. ಅತಿ ಹೆಚ್ಚು GDP ಗ್ರೋತ್ ಆಗಿರುವಂಥ ರಾಜ್ಯ ಇದೆ. ಅತಿ ಹೆಚ್ಚು ತೆರಿಗೆ ಕೊಡ್ತಾ ಇರುವಂಥ ರಾಜ್ಯ ಆಗಿದೆ. ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಆಗಿರುವಂಥ ರಾಜ್ಯ ಅಂತಾಗಿದೆ. ಇಷ್ಟೆಲ್ಲ ಬರಬೇಕಾದ್ರೆ ಅದು ಸರ್ಕಾರ ಕೆಲಸ ಮಾಡ್ತಾರೆ ಅಂತ ಹೇಳೋಕ್ಕಾಗ್ತದಾ? ಅವ್ರುಗಳು ಹೇಳ್ತಾರೆ, ಯಾಕೆಂದರೆ ಅವ್ರಿಗೆ ಬೇರೆ ಇನ್ನೇನು ಹೇಳಬೇಕಂತ ಇನ್ನೇನು ಗೊತ್ತೂ ಇಲ್ಲ. ಮತ್ತು ಈ ರಾಜ್ಯಕ್ಕೆ ಏನೇನು ಅವ್ರು ಬಂದ ಮೇಲೆ ನಮಗಾಗಿರುವಂಥ ಅನ್ಯಾಯ ಅದು ಇವತ್ತು ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತ. ಬಟ್ ಇಲ್ಲಿವರೆಗೂ ನಮ್ಮ ರಾಜ್ಯಕ್ಕೆ ಏನು ಮಾಡಿ ನೋಡ್ರಿ, ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ಮಾಹಿತಿ ಇದೆಯೋ ಗೊತ್ತಿಲ್ಲ. ಹೇಗೋ ಈಗ ಅಧಿವೇಶನ ಪ್ರಾರಂಭ ಆಗುತ್ತೆ, ಆಯ್ತು, ಎಷ್ಟು ಗುರಿ ಮುಟ್ಟಿದ್ದೇವೆ. ಈಗ ನಾವು ನಮ್ಮದು ಒಂದೇ ಸರ್ಕಾರ ಇವತ್ತು ಇಡೀ ದೇಶದಲ್ಲಿ ಏನು ಮಾತು ಕೊಟ್ಟಿರುವಂಥ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಜನರಿಗೆ ಮುಟ್ಟಿಸಿರುವಂಥದ್ದು, ಆಯಿತಾ. ಇಲಾಖೆಗಳಲ್ಲೂ ಕೂಡ ಈಗ ಆಯಿತು, ಅಸೆಂಬ್ಲಿ ಚರ್ಚೆ ಆಗಲಿ. ಕುಮಾರಸ್ವಾಮಿ ಅವರಿಗೆ ಏನು ಅವ್ರಿಗೆ ಅರ್ಧಂಬರ್ಧ ಮಾಹಿತಿ ಯಾವತ್ತು ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಪೂರ್ತಿ ಮಾಹಿತಿ ಇಟ್ಕೊಂಡು ಯಾವತ್ತೂ ಕೂಡ ಮಾತಾಡಿಲ್ಲ. ಪೂರ್ತಿ ವಿಷಯ ಯಾವತ್ತೂ ಪ್ರಸ್ತಾಪನೆ ಮಾಡಿಲ್ಲ. ಅವ್ರು ಯಾವಾಗಲೂ ಕೂಡ ನಾನು ಬಿಚ್ಚುತ್ತೀನಿ, ನಾನು ತೋರಿಸ್ತೀನಿ, ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ ಹೊರತು ಏನು ಮಾಡಿದ್ದಾರೆ, ಏನು ಬಿಚ್ಚಿದ್ದಾರೆ, ಏನು ತೋರಿಸಿದ್ದಾರೆ ಯಾರಿಗೂ ಕೂಡ ಗೊತ್ತಿಲ್ಲ. ಅದಕ್ಕೆ ಅವ್ರ ಮಾತಿಗೆ ನಾವು ಹೆಚ್ಚೇನು ಗಮನ ಕೊಡುವಂಥ ಅವಶ್ಯಕತೆ ಏನಿಲ್ಲ. ನೋಡಿ, ನಾನು ಬಂದ ಮೇಲೆ ICMR ಜೊತೆ ನಾನು ಮೀಟಿಂಗ್ ಮಾಡಿದ್ದೆ 1.5 ವರ್ಷದಿಂದ. ಯಾಕಂತ ಹೇಳಿದ್ರೆ ಹಿಂದಿನ ಲಸಿಕೆ ಅದು ಪ್ರಯೋಜನ ಅದು ಸರಿ ಇಲ್ಲ, ಅದು ಪ್ರಯೋಜನ ಇಲ್ಲ ಅಂತ ತೀರ್ಮಾನ ಆದ ನಂತರ ನಾವು ಅದಕ್ಕೆ ದೆಹಲಿಗೆ ಹೋಗಿ ನಾನು ICMR ಜೊತೆ ಚರ್ಚೆ ಮಾಡಿ ಅವ್ರಿಗೆ ಆಮೇಲೆ ಅವ್ರ ಜೊತೆ ನಂತರ ಅವರು ಹಣದ ಒಂದು ಸಮಸ್ಯೆ ಇತ್ತು. ಯಾಕಂದರೆ ಈ ಲಸಿಕೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಸಂಶೋಧನೆ ಆಗಬೇಕು. ಆಮೇಲೆ ಅದನ್ನು ಕೂಡ ಒದಗಿಸುವಂಥ ಕೆಲಸ ICMR ಮುಖಾಂತರನೇ ಮಾಡಿಸಿ ಅದು ಹೈದರಾಬಾದಿನ ಇಂಡಿಯನ್ ಇಮ್ಯುನಾಲಜಿಕಲ್ ಸಂಸ್ಥೆಗೆ ಅದು ಕಳೆದ ವರ್ಷನೇ ಕೊಟ್ಟು, ನಾನು ಹೋದ ವರ್ಷನೇ ಹೇಳಿದ್ದೆ ಇನ್ನು ಒಂದು ವರ್ಷದಲ್ಲಿ ಅವರು ಲಸಿಕೆಯನ್ನು ಒಂದು ತಯಾರು ಮಾಡ್ತಕ್ಕಂಥದ್ದಕ್ಕೆ ಅವರು ಪ್ರಾರಂಭ ಮಾಡ್ತಾರೆ ಅಂತ. ಈಗ ನಮಗೆ ಬಂದಿರೋವಂಥ ಮಾಹಿತಿ, ಮೊನ್ನೆ ನಾನು ICMR ಚೀಫ್ ಸೈಂಟಿಫಿಕ್ ಆಫೀಸರ್ ಇದ್ದಾರೆ, ಒಬ್ಬರು ಡಾಕ್ಟ್ರು, ಅವ್ರ ಹೆಸರಿಗೆ ನಾನು ಜ್ಞಾಪಕ ಆಗ್ತಿಲ್ಲ, ಅವ್ರ ಜೊತೆ ಲೇಡಿ ಇದ್ದಾರೆ. ಅವ್ರ ಜೊತೆ ನಾನು ಮೊನ್ನೆ 2 ದಿವಸ ಹಿಂದೆ ಚರ್ಚೆ ಮಾಡಿದೆ. ಅವರು ಈಗಾಗಲೇ ಅದನ್ನು ಒಂದು ಈ ಏನು ಟ್ರಯಲ್ಸ್ ಎಲ್ಲ ಮಾಡಾಗಿದೆ. ಈಗ phase 1 ಟ್ರಯಲ್ಸನ್ನು ಪ್ರಾರಂಭ ಮಾಡ್ತಾರೆ, ಆಯಿತಾ. phase 1 ಟ್ರಯಲ್ಸ್ ಈಗ ಶುರು ಆದರೆ ಅಂದರೆ ಇದುವರೆಗೂ ಏನು ಅದನ್ನು ಒಂದು ಆ ಲಸಿಕೆಯ ಒಂದು ವಿಚಾರದಲ್ಲಿ ಅದರ ಎಷ್ಟು ಶಕ್ತಿ ಇದೆ ಮತ್ತು ಅದು ಒಂದು ಇದನ್ನು ಮಾಡುವಂಥದ್ದಕ್ಕೆ ಏನು ಅದರ ಒಂದು ಏನು ಗುಣಮಟ್ಟ ಇರಬೇಕು ಅದೆಲ್ಲ ಇದೆಯಾ ಅಂತ ಲ್ಯಾಬ್ಗಳಲ್ಲಿ ಚೆಕ್ ಮಾಡಿದರು. ಅದು ಇದೆ ಅಂತ ಪ್ರೂವ್ ಆಗಿರೋದ್ರಿಂದ ಈಗ phase 1 ಟ್ರಯಲ್ಸ್ಗೆ ಹೋಗ್ತಾ ಇದೆ. phase 1 phase 2 ಟ್ರಯಲ್ಸ್ ಆದ ನಂತರ ಅದು ಹೊರಗೆ ಅಲ್ಲಿವರೆಗೂ ನಾವು ಬಹುಶಃ ಈ ವರ್ಷ ಇನ್ನೊಂದು ವರ್ಷ ಬೇಕಾಗ್ತದೆ. ಯಾಕಂದರೆ ಅದು ಪ್ರತಿಯೊಂದು ನೋಡಬೇಕಾಗ್ತದೆ, ಅದರ ಏನು ಪರಿಣಾಮ ಇರ್ತದೆ, ದೇಹದ ಮೇಲೆ ಏನು ಪರಿಣಾಮ ಇರ್ತದೆ, ಅದರಿಂದ ಏನಾದರೂ ಅಡ್ವರ್ಸ್ ರಿಯಾಕ್ಷನ್ಸ್ ಇದೆಯಾ ಇಲ್ವಾ,
ಸೊ ಮೊದಲು ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡ್ತಾರೆ, ಆಮೇಲೆ ಈಗ ಮನುಷ್ಯರ ಮೇಲೆ ಒಂದು ಸೆಲೆಕ್ಟ್ ಗ್ರೂಪ್ ತೊಗೊಂಡು ವಾಲಂಟಿಯರ್ಸ್ನ ಒಂದು 20ರಿಂದ 50 ಜನ 100 ಜನ ಅವ್ರನ್ನ ತೊಗೊಂಡು ಅವ್ರ ಮೇಲೆ ಅದನ್ನು ಪ್ರಯೋಗ ಮಾಡ್ತಾರೆ. ಅದಾದಮೇಲೆ ಈ ಕ್ಲಿನಿಕಲ್ ಟ್ರಯಲ್ಸ್ ಎಲ್ಲ ಆದಮೇಲೆ ಸಾರ್ವಜನಿಕ ಉಪಯೋಗಕ್ಕೆ ಬರ್ತದೆ. ಸೊ ಇನ್ನೂ 1 ವರ್ಷ ಆಗ್ಬೋದು. ಅಲ್ಲಿವರೆಗೆ ಇವತ್ತು ಕೂಡ ಚರ್ಚೆ ಮಾಡ್ತಾ ಇದ್ದೀನಿ. ಏನೇನು ಹೋದ ವರ್ಷನೂ ಕೂಡ ನಾನು ಅದೇ ಥರನೂ ಮಾಡಿದ್ದೆ. ಈ ವರ್ಷನೂ ಕೂಡ ನಾನು ಇವತ್ತು ಒಂದು ಪೂರ್ವ ಇಲ್ಲಿ ಸ್ವಲ್ಪ ಸಣ್ಣದಾಗಿ ನಾನು ಚರ್ಚೆ ಮಾಡಿ ನಂತರ ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಇಟ್ಕೊಳ್ತಾ ಇದ್ದೀನಿ. ಈಗ ನಾವು ಈ ಸಲ ಡೆಂಗ್ಯೂ ಪ್ರಕರಣಗಳನ್ನು ನಾವು ಪೂರ್ವಭಾವಿಯಾಗಿ ಮಾಡಿ ಈ ವರ್ಷ ನಾವು 80% ಡೆಂಗಿ ಪ್ರಕರಣ ಇಳಿಸುವಂಥದ್ದು ಆಯಿತು. ಮತ್ತು ಒಬ್ಬರು ಕೂಡ ಡೆಂಗಿಯಿಂದ ಸಾವನ್ನು ಅಪ್ಪಲಿಲ್ಲ ಈ ವರ್ಷ. ಯಾಕಂದರೆ ಭಾಳಷ್ಟು ಮುಂಜಾಗ್ರತೆ ಕ್ರಮ ಮತ್ತು ವಾಲಂಟಿಯರ್ಸನ್ನು ತೊಗೊಳ್ತಕ್ಕಂಥದ್ದೆಲ್ಲ ಮಾಡಿದ್ದು. ಅದೇ ಪ್ರಕಾರ ಈಗ KFD ಕೂಡ ಏನೇನು ಮುಂಜಾಗ್ರತೆ ಕ್ರಮ ಯಾಕಂದರೆ ಈ ತಿಂಗಳಿಂದ ನಾವು ಪ್ರಾರಂಭ ಮಾಡ್ಕೋಬೇಕು. ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚು, ಏಪ್ರಿಲ್ವರೆಗೆ ನಮಗೆ ಮಳೆಗಾಲ ಪ್ರಾರಂಭ ಆಗುವವರೆಗೂ ಮೇವರೆಗೂ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅದ್ರ ಬಗ್ಗೆಯೂ ನಾನು ಪೂರ್ತಿಯಾದಂಥ ಒಂದು ಸಭೆಯನ್ನು ಕರಿತೀನಿ. ಮೊನ್ನೆ ಕೂಡ ಒಬ್ಬರು ಬಾಣಂತಿ ಸಾವನ್ನಪ್ಪಿದ್ದಾರೆ. ಅಂದ್ರೆ ಒಂದ್ ಕಡೆ ವೈದ್ಯಕೀಯ ಕಾಲೇಜಿಗೆ ಅಧೀನಕ್ಕೆ ಬರ್ತಾ ಅಂತಾರೆ, ಬಟ್ ಇಲ್ಲಿ ಜನರು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಚಿತ್ರದುರ್ಗದ ನಾಯಕನಹಳ್ಳಿಯಲ್ಲಿ ಕೂಡ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಲ್ಲಿ ಡಾಕ್ಟರ್ ಒಬ್ಬ ಡಾಕ್ಟರ್ ಅಂತ DHO ರೇಣುಕಾ ಪ್ರಸಾದ್ ಕೂಡ ಹೇಳಿದ್ದಾರೆ. ನೋಡಿ, ನಾನು ವಿಚಾರಿಸ್ತೀನಿ. ಯಾಕೆಂತ ಹೇಳಿದ್ರೆ ಈ ಬಾಣಂತಿಯ ಸಾವು ವಿಚಾರದಲ್ಲಿ ನಾವು ಭಾಳಷ್ಟು ಕ್ರಮಗಳು ತಗೊಂಡು ಅದಕ್ಕೀಗ ನಾವು ಈ ವರ್ಷ 24% ಬಾಣಂತಿಯರ ಸಾವು ಕಮ್ಮಿ ಮಾಡಿದ್ದೀವಿ. ಯಾಕೆಂದರೆ ಪ್ರತಿಯೊಂದು ಹಂತದಲ್ಲಿ ಏನೇನು ಮಾಡಬೇಕು, ಯಾವ ಸಂದರ್ಭದಲ್ಲಿ ನಾವು ಈ ಬಾಣಂತಿಯರನ್ನ ಅವರಿಗೆ ರಿಸ್ಕ್ ಆಗುವಂಥದ್ದು ಇದೆಯಾ ಇಲ್ಲವಾ ಅಂತ ನೋಡುವಂಥದ್ದಕ್ಕೆ ಅದೆಲ್ಲ ರೀತಿಯ ಅನೇಕ ಕ್ರಮಗಳನ್ನು ಈಗಾಗಲೇ ತೊಗೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ಈಗ ಪ್ರತಿಯೊಂದು ತಾಲೂಕು ಆಸ್ಪತ್ರೆಗಳಲ್ಲಿ ಈಗ ಹೊಸದಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ, ಯಾಕೆಂದರೆ ಕೆಲವು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಸ್ತ್ರೀರೋಗ ತಜ್ಞರು ಇರ್ತಾರೆ, ಅರವಳಿಕೆ ತಜ್ಞರು ಇರ್ತಾರೆ. ಆದರೆ ಅಲ್ಲಿ ಹೆಚ್ಚು ಹೆರಿಗೆಗಳು ಆಗೋದಿಲ್ಲ, ಹೆಚ್ಚು ಭಾಳ ಕಮ್ಮಿ ಪ್ರಮಾಣದಲ್ಲಿ ಆಗ್ತಾ ಇರುವಂಥದ್ದಿದೆ. ಸೊ ಕೆಲವು ಕಡೆ 0, 1, 2 ಇದೆ. ಅಂಥದ್ದೆಲ್ಲ ನಾವು ಶಿಫ್ಟ್ ಮಾಡಿ ನಮ್ಮ ತಾಲೂಕು ಆಸ್ಪತ್ರೆಗಳನ್ನು 24 ಗಂಟೆ ಸರ್ವಿಸ್ ಸಿಗಬೇಕು. ಏನು ಸ್ತ್ರೀರೋಗ ತಜ್ಞರು, ಅರವಳಿಕೆ ತಜ್ಞರು ಮತ್ತು ಮಕ್ಕಳ ತಜ್ಞರು ಎಲ್ಲ ಸಿಗಬೇಕು. ಅದನ್ನು ಮಾಡುವಂಥದ್ದಕ್ಕೆ ಈಗ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಈ ಒಂದು ಬರುವ ಒಂದು ಅಧಿವೇಶನ ಆದ ನಂತರ ನಾವು ಎಲ್ಲ ತಾಲೂಕು ಆಸ್ಪತ್ರೆ 2 ಗೈನಕಾಲಜಿಸ್ಟು, ಅನೆಸ್ಥೆಷಿಸ್ಟು ಮತ್ತು ಪೆಡಿಯಾಟ್ರಿಷಿಯನ್ ಈ ಒಬ್ಬೊಬ್ಬರು ಇರೋದನ್ನ 2 ಮಾಡ್ತೀವಿ. ಸೊ ಅದು ಸರ್ವಿಸ್ ಸಿಕ್ಕತ್ತೆ ಅಂತ ಒಂದು. ಮತ್ತು ಬೇರೆ ನಾವು ಅದಕ್ಕೆ ಒಂದು ವೈಜ್ಞಾನಿಕವಾದಂಥ ರೀತಿಯಾಗಿ ಬಾಣಂತಿ ಸಾವನ್ನು ಇಳಿಸಬೇಕು. ನಮ್ಮ ಅವಧಿ 2028ನೇ ಅವಧಿ ಅಷ್ಟು ಬರೋಷ್ಟೊತ್ತಿಗೆ 40ಕ್ಕೆ ಇಳಿಸ್ಬೇಕು ಅಂತ ಇದ್ದೀವಿ ನಾವು. ಈಗ 57, 58ರಲ್ಲಿದೆ. ಈ ವರ್ಷ ಕಮ್ಮಿ 24% ಕಮ್ಮಿ ಮಾಡಿಸಿದ್ದೀವಿ. ಸೊ ನಮ್ಮ ಟಾರ್ಗೆಟು 40ಕ್ಕೆ ಇಳಿಸ್ಬೇಕು, 2030ಕ್ಕೆ 20ಕ್ಕೆ ಇಳಿಸ್ಬೇಕು ಅಂತ. ಸೊ ಇದಕ್ಕೆ ನಾವು ಹಲವಾರು ರೀತಿಯಾಗಿ ನಾವು ಕ್ರಮ ತಗೊಳ್ತಾ ಇದ್ದೀವಿ. ನೋಡಿ, ನಿರ್ಲಕ್ಷ್ಯ ಅಂತ ನೋಡಿ, ಪ್ರತಿಯೊಂದು ಡೆತ್ತನ್ನು ನಾವು ಆಡಿಟ್ ಮಾಡಿಸ್ತೀವಿ. ಯಾವುದೇ ಒಂದು ಮೆಟರ್ನಲ್ ಡೆತ್ ಆದರೆ ಅದನ್ನು ನಾವು ಆಡಿಟ್ ಮಾಡಿಸ್ತೀವಿ. ಯಾಕಾಯಿತು, ಏನಾಯಿತು, ನಿರ್ಲಕ್ಷ್ಯ ಎಲ್ಲಿತ್ತು, ಏನಾದರೂ ವೈದ್ಯರು, ಯಾಕಂದರೆ ಸುಮ್ಮನೆ ನಾವು ವೈದ್ಯರ ಮೇಲೆ ಎಲ್ಲ ನಿರ್ಲಕ್ಷ್ಯ ಅಂತ ಹೇಳ್ಬಿಟ್ಟು ವೈದ್ಯರನ್ನ ತೆಗಿಯೋಕ್ಕೆ ಶುರು ಮಾಡಿದ್ರೆ ಆಮೇಲೆ ನಾಳೆ ಯಾರು ಕೆಲಸ ಮಾಡೋದು ಇರೋದಿಲ್ಲ. ಅದಕ್ಕೋಸ್ಕರ ಏನಾಯಿತು, ಹೇಗಾಯಿತು, ನಿಜವಾಗ್ಲೂ ನಿರ್ಲಕ್ಷ್ಯ ಆಗಿದ್ದರೆ ಖಂಡಿತ ಕ್ರಮ ತೊಗೊಳ್ತೀವಿ. ಮತ್ತು ಏನಾದರೂ ಸಮಸ್ಯೆ ಆಗಿತ್ತಾ, ಬೇರೆ ಏನಾದರೂ ವ್ಯತ್ಯಾಸ ಆಗಿತ್ತಾ ಅದನ್ನು ಕೂಡ ನೋಡಬೇಕಾಗ್ತದೆ. ಅದನ್ನು ನಾವು ಆಡಿಟ್ ರಿಪೋರ್ಟನ್ನು ಪ್ರತಿಯೊಂದು ಬಾಣಂತಿಯ ಸಾವು ನಾವು ಮೆಟರ್ನಲ್ ಆಡಿಟನ್ನು ಮಾಡಿಸ್ತಾ ಇದ್ದೀವಿ. NHM ಅಂದರೆ ಆತಂಕ ನೋಡಿ, ಆತಂಕದ ಏನು ಬದುಕ್ತಾ ಇಲ್ಲ ಅವರು. ನಮ್ಮಲ್ಲಿ ಏನಂತ ಹೇಳಿದ್ರೆ ಯಾರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಪರ್ಫಾರ್ಮೆನ್ಸನ್ನು ನಾವು ಅದಕ್ಕೊಂದು ಅಪ್ರೈಸಲ್ ಆಗಬೇಕು ಅಂತ ಹೇಳಿದ್ದೀವಿ. ಅವರೆಲ್ಲ ಯಾವ ಥರ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರಲ್ಲ ಏನು ಅಂತ ಕೆಲವು ಮಾನದಂಡಗಳ ಮೇಲೆ ವಿಚಾರಿಸ್ಬೇಕು ಅಂತ ಇದ್ದೀವಿ ಒಂದು. ಸೊ ಇನ್ನೂ ಪ್ರಪೋಸಲ್ ಸ್ಟೇಜಲ್ಲಿದೆ. ಅದನ್ನು ನಾನೇ ಹೇಳಿದ್ದೀನಿ, ನೀವು ಎಲ್ಲರ ಜೊತೆ ಚರ್ಚೆ ಮಾಡಿ ಯಾವ ನೀತಿಯನ್ನು ತೊಗೊಂಬರ್ಬೇಕು ಅದರ ಬಗ್ಗೆ ಅಂತ. ಸೊ ಯಾವುದೋ ಒಂದು ಪ್ರಪೋಸಲ್ ಬಂದಿದ್ದ ತಕ್ಷಣ ಎಲ್ಲ ಆತಂಕಕ್ಕೆ ಒಳಗಾಗಿದೆ ಅಂತ ನಾನೇನು ಮಾಡೋಕ್ಕಾಗೋದಿಲ್ಲ. ನಾವೇನು ಇನ್ನೂ ಏನು ತೀರ್ಮಾನವೂ ಮಾಡಿಲ್ಲ. ಯಾವುದಕ್ಕೆ ಏನು ರೆಕ್ರೂಟ್ಮೆಂಟಾ? ಇಲ್ಲ, ರೆಕ್ರೂಟ್ಮೆಂಟ್ ಏನು ಸಮಸ್ಯೆ ಇಲ್ಲ. ಇದು ಎಲ್ಲ ಔಟ್ಸೋರ್ಸ್ ಎಂಪ್ಲಾಯೀಸ್. ಇದಕ್ಕೇನು ಏಜ್ ಬಾರೋ ರೆಕ್ರೂಟ್ಮೆಂಟ್ ಅಂತ ಏನಿಲ್ಲ. ಇದು ಏನು ನಾವೇನು ರೆಗ್ಯುಲರೈಸ್ ಯಾರಿಗೂ ಮಾಡ್ತಾ ಇಲ್ಲ. ರೆಗ್ಯುಲರೈಸೇಷನ್ ಎಲ್ಲೂ ನಡೀತಾ ಇಲ್ಲ ಸದ್ಯಕ್ಕಂತೂ, ಯಾವುದಿಲ್ಲ. 2 ವರ್ಷಕ್ಕೊಮ್ಮೆ ಅವ್ರನ್ನೇ ಮರು ನೇಮಕಾತಿ ಒಂದು ಈಗ ಇರುವಂಥದ್ದು 1 ವರ್ಷಕ್ಕೊಮ್ಮೆ ಮಾಡ್ಕೋಬೇಕು ಅಂತ. ವರ್ಷಕ್ಕೊಮ್ಮೆ ಅದು 1 ದಿವಸ ಅದನ್ನು ಅವ್ರದ್ದು ಇದು ಕ್ಯಾನ್ಸಲ್ ಆಗುತ್ತೆ. ಅಂದರೆ ಅವ್ರ ಪೀರಿಯಡ್ ಮುಗೀತದೆ, ಮತ್ತೆ ಮರು ನೇಮಕ ಮಾಡ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಅವರು ಅದೊಂದು ಕಾನೂನಿನ ಒಂದು ಇದರ ಪ್ರಕಾರ ಮಾಡ್ಕೊಳ್ಳೋದಕ್ಕೋಸ್ಕರ ಅದು ಎಲ್ಲ ನಮ್ಮ ಇಲಾಖೆ ಅಲ್ಲ, ಎಲ್ಲ ಇಲಾಖೆಗಳು ರಿನ್ಯೂ ಮಾಡ್ಕೊಳ್ತಾರೆ ಅಷ್ಟೇ. ಒಳ್ಳೆ ಆಡಳಿತ ನಿರೀಕ್ಷೆ ಮಾಡ್ಬೋದಾ? ಇಷ್ಟೆಲ್ಲ ಗೊಂದಲ ಇತ್ತು ಮುಂದೆ
ನೋಡಿ ಇದುವರೆಗೂ ಒಳ್ಳೆ ಆಡಳಿತನೇ ಕೊಟ್ಟಿದ್ದೀವಿ. ನಿನ್ನೆ ಮುಖ್ಯಮಂತ್ರಿಯವರು ಏನು ಹೇಳಿದ್ರು? ಮುಖ್ಯಮಂತ್ರಿಯವರು ಅಷ್ಟೇ ನೋಡಿ, ನನಗನ್ಸುತ್ತೆ ಸಿದ್ದರಾಮಯ್ಯ ಅವ್ರ ಥರ ಒಂದು ಮುತ್ಸದ್ದಿ ನಾಯಕ ಈ ರಾಜ್ಯ ಕಂಡಿಲ್ಲ. ಎಷ್ಟು ಸಮಾಧಾನವಾಗಿ ಇಂಥ ಒಂದು ವಿಷಯದ ಬಗ್ಗೆ ಅವರು ಹೇಳ್ತಾರೆ ಅಂತ ಹೇಳಿದ್ರೆ, ಹಿಂದೆ ನೋಡಿದ್ದೀರಾ BJP ಸರ್ಕಾರ ಇದ್ದಾಗ ಇದೇ ಪರಿಸ್ಥಿತಿಗಳು ಬಂದಾಗ ಯಾವ ರೀತಿ ನಡ್ಕೊಂಡ್ರು ಅಂತ. ಅವತ್ತಿನ ಮುಖ್ಯಮಂತ್ರಿ ಯಾವ ರೀತಿ ನಡ್ಕೊಂಡ್ರು, ಮುಖ್ಯಮಂತ್ರಿನ ಹೇಗೆ ತೆಗೆದಾಕಿದ್ರು, ಯಾವ ಹೋಟ್ಲ್ಗಳಲ್ಲಿ ಯಾರ್ಯಾರು ಸೇರ್ತಾ ಇದ್ರು, ಏನೇನು ನಡೀತಾ ಇತ್ತು ಅದೆಲ್ಲ ನೋಡಿದ್ದೀರಿ. ಒಬ್ಬರ ಮೇಲೆ ಒಬ್ಬರು ಏನೇನು ಆರೋಪಗಳು ಮಾಡೋರು, CM ಬಗ್ಗೆ ಏನು ಆರೋಪ ಮಾಡೋರು, ಇನ್ನೊಬ್ಬರ ಬಗ್ಗೆ ಏನು ಆರೋಪ ಮಾಡೋರು, ಶಾಸಕರೆಲ್ಲ ಬೀದಿಗೆ ಇಳಿದು ಎಲ್ಲ ಕಡೆ. ನಮ್ಮಲ್ಲಿ ಏನಾದ್ರು ಒಂದು ಇನ್ಸಿಡೆಂಟ್ ಆಗಿದೆ ಆ ಥರ? ಯಾರು ಅದು ಬಹಳ ಜವಾಬ್ದಾರಿತವಾಗಿ ಮತ್ತು ಗೌರವಯುತವಾಗಿ ನಡ್ಕೊಳ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಕಾಂಗ್ರೆಸ್ ಯಾವುದೇ ಶಾಸಕ ಇರ್ಬೋದು ಅಥವಾ ಸಚಿವ ಇರ್ಬೋದು, ಎಲ್ಲರೂ ಏನು ಹೇಳ್ತಾ ಇದ್ದೀವಿ, ಹೈಕಮಾಂಡ್ ಏನು ಹೇಳುತ್ತೆ ಅದರ ಪ್ರಕಾರ ಹೋಗ್ತೀವಿ ಅಂತ. ಮುಖ್ಯಮಂತ್ರಿಯವರು ಇಷ್ಟು ದೊಡ್ಡ ಜನನಾಯಕ, ಜನಪ್ರಿಯ ನಾಯಕ, ಜನನಾಯಕರು, ಅವರು ಎಷ್ಟು ಜವಾಬ್ದಾರಿತವಾಗಿ ಹೇಳಿದ್ದಾರೆ, ಎಷ್ಟು ಸಮಾಧಾನವಾಗಿ ಹೇಳಿದ್ದಾರೆ, ಅದನ್ನು ನೀವು ಮೆಚ್ಕೋಬೇಕು ಆಯಿತಾ. ಹೈಕಮಾಂಡ್ ಪ್ರಕಾರ ನಾವು ಹೋಗ್ತೀವಿ ಅಂತ ಹೇಳಿದಾಗ ಎಷ್ಟು ಶಿಸ್ತಿನ ಒಂದು ಪ್ರದರ್ಶನವನ್ನು ನಮ್ಮ CM ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಯಾರು ಕೂಡ ಅವರ ನಡವಳಿಕೆ ಬಗ್ಗೆ ಹೊಗಳ್ತಾ ಇಲ್ಲ. ಕೇವಲ ಏನಾದರೂ ಮಾಡಿ ಇದು ಏನೋ ಒಂದು ಗೊಂದಲ ಸೃಷ್ಟಿ ಮಾಡೋದಕ್ಕೆ ತಾವುಗಳೆಲ್ಲ ಹುಡುಕ್ತಾ ಇದ್ದೀರಾ. ಗೊಂದಲ ಏನೂ ಆಗಿಲ್ಲ ಆ ಥರ ಹುಡುಕ್ತಾ ಇದ್ದೀರಾ. ಹುಡುಕದೇ ಹುಡುಕ್ತೀರಾ ಬಿಡಿ, ಅದು ಕೆಲಸ ನಿಮ್ಮ ಕೆಲಸ. ಅದು ಏನಾದರೂ ಸಿಕ್ಕಿದ್ರೆ ಅದನ್ನು ಹೇಳಬೇಕು ಅಂತ. ನೋಡ್ರಿ, ಮುಖ್ಯಮಂತ್ರಿಯವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ವಿಷಯಗಳ ಬಗ್ಗೆ ಅದೇನು ಚರ್ಚೆ ಆಗಿರ್ತದೆ ಅದು ಹೈಕಮಾಂಡ್ ಮಟ್ಟದಲ್ಲಿದೆ. ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ. ಅಷ್ಟು ಹೇಳಿದ್ಮೇಲೆ ಇನ್ನು ಕೊಟ್ಟ ಮಾತು, ಮತ್ತು ನಾನು ಹೇಳ್ತೀನಿ, ಸಿದ್ದರಾಮಯ್ಯ ಅವ್ರ ಥರ ಒಬ್ಬ ಮಾತು ಕೊಡುವಂಥ ಮತ್ತು ಮಾತು ಉಳಿಸ್ಕೊಡುವಂಥ ನಾಯಕ ಇನ್ಯಾರೂ ಇಲ್ಲ ಆಯಿತಾ. ನಮ್ಮ ಗ್ಯಾರಂಟಿ ಯೋಜನೆ ಇರ್ಬೋದು, ನಮ್ಮ ಪ್ರಣಾಳಿಕೆ ಇರ್ಬೋದು, ನಮ್ಮ ಕಾರ್ಯಕ್ರಮ ಇರ್ಬೋದು, ನಮ್ಮ ಬದ್ಧತೆ ಇರ್ಬೋದು, ಸಾಮಾಜಿಕ ನ್ಯಾಯಕ್ಕೆ ಇರುವಂಥ ಬದ್ಧತೆ ಅವರು ಆ ವಿಷಯದ ಬಗ್ಗೆ ಯಾರು ಕೂಡ ನಾವು ಹೋಲಿಕೆನೂ ಕೂಡ ಮಾಡ್ಕೊಳ್ಳೋಕೆ ಅಷ್ಟು ಜವಾಬ್ದಾರಿತವಾಗಿ ಇರುವಂಥ ಒಬ್ಬ ನಾಯಕ ಆಯಿತಾ. ಸೊ ಅದ್ರ ಬಗ್ಗೆ ನೋಡ್ರಿ, ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲ ಬದ್ಧ ಅಂತ ಹೇಳಿದ ಮೇಲೆ ಇನ್ಯಾವುದು ಕೂಡ ಚರ್ಚೆಗೆ ಬರೋದು. ಬೇರೆ ಕೇಳ್ರಿ. ನೋಡಿ, ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆ ಅದು ನೋಡೋಣ. ಈಗ ಹೊಸ ಆಸ್ಪತ್ರೆ ಕಟ್ಟಬೇಕು ಅಂತ ಹೇಳಿದ್ರೆ ಅದು ನಾವು ಕೆಲವು ಕಡೆ ಎಲ್ಲ ಈ ವರ್ಷ ಬೇರೆ ಬೇರೆ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳು ಕಟ್ಟಿಸ್ತಾ ಇದ್ದೀವಿ. ಕಲಬುರಗಿ ಭಾಗದಲ್ಲಿ ಅಂದರೆ ಬೀದರಲ್ಲಿ ಬಸವ ಕಲ್ಯಾಣಲ್ಲಿ, ಆಮೇಲೆ ರಾಯಚೂರಿನ ಇದರಲ್ಲಿ ಸಿಂಧನೂರಿನಲ್ಲಿ ನಾವು ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀವಿ. ಅದೇ ಥರ ನಾನು ನಾರ್ತ್ ಕೆನರಾದಲ್ಲಿ ಸಿರ್ಸಿಯನ್ನು ಕೂಡ ಮೇಲ್ದರ್ಜೆಗೆ ಏರಿಸಬೇಕು, ಒಂದು ಜಿಲ್ಲಾ ಮಟ್ಟದ ಸೇವೆಗಳನ್ನು ಕೊಡಿಸ್ತಕ್ಕಂಥದ್ದಕ್ಕೆ ಅದನ್ನು ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ಇನ್ನೂ ಒಂದು ನಮ್ಮ ಚಾಮರಾಜನಗರದಲ್ಲಿ ಅಲ್ಲಿ ಕೊಳ್ಳೇಗಾಲವನ್ನು ಜಿಲ್ಲಾ ಮಟ್ಟದ ಆಸ್ಪತ್ರೆಗೆ ತೊಗೊಂಡು ಹೋಗಬೇಕು ಅಂತ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇಲ್ಲ, ಜಿಲ್ಲಾ ಇನ್ನೊಂದು ಯಾವುದಾದ್ರು ಒಂದು ತಾಲೂಕಿನಲ್ಲಿ ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀವಿ. ಆ ಥರ ನಾವು ಕ್ರಮಗಳನ್ನು ತೊಗೊಂಡು ಬರ್ತಾ ಇದ್ದೀವಿ. ಸೊ ಶಿವಮೊಗ್ಗಗೆ ಏನು ಮಾಡಬೇಕು, ಈಗಾಗಲೇ ಇಲ್ಲಿ ಒಂದು ಸುಮಾರು ಎಷ್ಟು 700 ಬೆಡ್ 600 ಬೆಡ್ ಇರುವಂಥ 1000 ಬೆಡ್ಡಿನ ಆಸ್ಪತ್ರೆ ಇದೆ. ಸೊ ಈ ಆಸ್ಪತ್ರೆಯನ್ನು ಇನ್ನು ಹೆಚ್ಚು ಇರುವಂಥ ಆಸ್ಪತ್ರೆಯನ್ನು ಎಷ್ಟು ಶಕ್ತಿಯನ್ನು ತುಂಬಬೇಕು ಅದೊಂದು ಮಾಡ್ಕೊಳ್ಳೋಣ. ಉಳಿದಿರೋದು ಬೇರೆ ಇನ್ನೇನಾದರೂ ಇಲ್ಲಿ ಆಸ್ಪತ್ರೆಗಳನ್ನು ನಾವು ಬೇರೆ ಈಗ ಕ್ಯಾನ್ಸರ್ ಆಸ್ಪತ್ರೆ ಕೂಡ ಬರೋದಕ್ಕೆ ಅದಕ್ಕೂ ಕೂಡ ಕೆಲಸ ಕಾರ್ಯಗಳು ನಡೀತಾ ಇದೆ. ಸೊ ಇರುವಂಥದ್ದನ್ನು ಮೊದಲು ಪೂರ್ತಿ ಪ್ರಮಾಣ ಉಪಯೋಗ ಆಗುವಂಥದ್ದು ನೋಡಿಕೊಂಡು ನಂತರ ಬೇಕಾದರೆ ಮುಂದೆ ಏನು ಮಾಡ್ಬೇಕು ನೋಡೋಣ ಆಯಿತಾ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.